ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ವಂಶವಾಹಿನಿ ಯಕ್ಷಮೇಳದ ಕಿರೀಟ ಪೂಜೆ, ಸನ್ಮಾನ, ಯಕ್ಷಗಾನ ಪ್ರದರ್ಶನ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಯಕ್ಷಗಾನ ಕಲೆ ಪರಿಶುದ್ಧ ಕನ್ನಡದ ಕಲೆ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ಬಿಂಬಿಸುವ ಮಾಧ್ಯಮ ಎಂದು ನಗರಸಭೆಯ ಅಧ್ಯಕ್ಷ ಮೈತ್ರಿ ವಿ ಪಾಟೀಲ್ ಹೇಳಿದರು. ಸಾಗರ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರಿಂದ ಏರ್ಪಡಿಸಿದ್ದ ಕಿರೀಟ ಪೂಜೆ, ಯಕ್ಷಗಾನ ಪ್ರದರ್ಶನ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಧಕರಾದ ಬಿಟಿ ಅರುಣ್ ಕುಮಾರ್ ಬೆಂಕಟವಳ್ಳಿ ಮತ್ತು ಸುಬ್ರಾಯ ಹೆಗಡೆ ಗುಂಡುಮನೆಯವರನ್ನು ಸನ್ಮಾನಿಸಿ ನಂತರ ಅವರು ಮಾತನಾಡುತ್ತಿದ್ದರು. ವ್ಯಕ್ತಿಯ ಜೀವನದ ಉತ್ಕರ್ಷಕ್ಕೆ ಸೋಪಾನವಾಗುವ ಇಂತಹ ಕಲೆಗಳಲ್ಲಿ ತೊಡಗಿಕೊಂಡ ಕಲಾವಿದರಿಗೆ ಮತ್ತು ಸಂಘಟನೆಗಳಿಗೆ ಇನ್ನಷ್ಟು ಉತ್ತೇಜನ ನೀಡುವ ಕಾರ್ಯವಾಗಬೇಕು ಮತ್ತು ಅದರ ಶ್ರೇಷ್ಠತೆಯನ್ನು ಸಾರುವಂತಾಗಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಲಾ ಪೋಷಕ ಹೊಸನಗರ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಬಿಜಿ ಚಂದ್ರಮೌಳಿ ಮಾತನಾಡಿ, ಪೌರಾಣಿಕ ಹಿನ್ನೆಲೆಯ ವರ್ಷಕ್ಕೊಂದು ಹೊಸ ಕಥೆ ನೀಡುವ ವಂಶವಾಹಿನಿ ಸಂಸ್ಥೆ ನಮ್ಮ ಜನಪದೀಯ ಕಲೆಗಳ ಮಹತ್ವ ತಿಳಿಸುವ ಮತ್ತು ಬೆಳೆಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯ ಟಿಡಿ ಮೇಘರಾಜ್, ಜನನಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿದರು. ಒಡ್ಡಿನಬೇಲ್ ವೆಂಕಟೇಶ್, ಜಿಎನ್ ಅಶೋಕ್ ಕುಮಾರ್, ಪ್ರಸಂಗಕರ್ತ ರಮೇಶ್ ಹೆಗಡೆ ಗುಂಡುಮನೆ ಮತ್ತಿತರರು ಇದ್ದರು. ವಂಶವಾಹಿನಿ ಗೌರವ ಕಾರ್ಯದರ್ಶಿ ಶ್ರೀಧರ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಿದ್ದರು. ನಂತರ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿ ನಿರ್ದೇಶಿಸಿರುವ ವರಾಂಗಿ ಪ್ರಭಾಸ ಯಕ್ಷಗಾನ ಪ್ರದರ್ಶನ ನಡೆಯಿತು. ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ, ಸೃಜನ್ ಗಣೇಶ್ ಹೆಗಡೆ ಗುಂಡುಮನೆಯವರ ಸುಸ್ತ್ರಾವ್ಯ ಹಾಡಿಗೆ ಶ್ರೀವತ್ಸ ಗುಡ್ಡೆದೆಂಬ ಮದ್ದಲೆ, ಕೋಟ ಶಿವಾನಂದ ಚೆಂಡೆ ಸಾಥ್ ನೀಡಿದ್ದರು. ಬಡಗುತಿಟ್ಟಿನ ಪ್ರಸಿದ್ಧ ಕಲಾವಿದರಾದ ಸುಧೀರ್ ಉಪ್ಪೂರು ಮತ್ತು ಕಾರ್ತಿಕ್ ಚಿಟ್ಟಾಣಿ ವರಾಂಗಿ ಪ್ರಭಾಸ ಪಾತ್ರದಲ್ಲಿ ಮಿಂಚಿದರು. ಉಳಿದಂತೆ ನಾಗಭೂಷಣ್ ಕೇಳ್ಸರ, ರವಿಶಂಕರ್ ಭಟ್, ಸಂಜನಾ ಹೆಗಡೆ ಪಾತ್ರ ನಿರ್ವಹಿಸಿದ್ದರು. ಕಾರ್ಯಕ್ರಮಗಳು ನಮ್ಮ ಭಾರತದ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮಗಳು. ಈ ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಇವುಗಳನ್ನ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೋಬೇಕು. ಅದೇ ರೀತಿ ಮಕ್ಕಳನ್ನು ಕೂಡ ಕರೆತರಬೇಕು. ಈಗ ಅವ್ರು ಹೇಳಿದ್ರು ಕನ್ನಡವನ್ನ ಯಾವ ರೀತಿ ಉಳಿಸಿ ಬೆಳೆಸಿದ್ದಾರೆ ಅಂತ ಹೇಳಿ. ಖಂಡಿತ ಹೌದು, ಆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಸ್ಪಷ್ಟತೆ ಇದೆ ಅನ್ನೋದನ್ನ ತೋರಿಸಿಕೊಡೋದು ಈ ಯಕ್ಷಗಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಕೂಡ ಹೆಮ್ಮೆ ಪಡ್ತೇನೆ. ನಮ್ಮ ಈ ವಂಶವಾಹಿನಿ ಯಕ್ಷಗಾನ ಇದನ್ನ ಕಿರೀಟ ಪೂಜಾ ಇಟ್ಕೊಂಡಿದ್ದಾರಲ್ಲ ರಮೇಶ್ ಹೆಗಡೆ ಅವರ ತಂಡ, ಭಾಳ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ ಮೇಘರಾಜ್ ವರ್ಷಕ್ಕೂ ಎತ್ತರಕ್ಕೆ ಬೆಳೀತಾ ಇದೆ. ಜೊತೆಗೆ ಅವರ ಈ ವಂಶವಾಹಿನಿ ಒಂದು ಗುಡಿ ದೊಡ್ಡ ಪ್ರಸಿದ್ಧ ಯಕ್ಷಗಾನ ಮೇಳದಲ್ಲಿ ಭಾಗವತರಾಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಮೇಶ್ ಹೆಗಡೆ ಅವರ ಏನು ವರ್ಷ ಅವರ ರಚನೆ ಮಾಡಿರುವ ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಂತೋಷ. ಎಲ್ಲ ಹೇಳಿದಾಗೆ ಈ ವಂಶವಾಹಿನಿ ಯಕ್ಷಗಾನ ಮೇಳ ಇನ್ನು ಎತ್ತರಕ್ಕೆ ಬೆಳೀಲಿ. ಅತ್ಯುತ್ತಮವಾಗಿ ನಮ್ಮ ಸಾರ್ವಜನಿಕ ಕಲಾಭಿಮಾನಿಗಳಿಗೆ ರಸದೌತಣವನ್ನು ಪೌರಾಣಿಕ ಕಲೆ ಮೂಲಕ ಎಲ್ಲರಿಗೂ ಉಣಬಡಿಸಲಿ ಅಂತ ಹೇಳ್ತಾ, ಒಂದು ಸಾಧಕರ ಮುಂದೆ ಒಂದು ಸಾಧನೆ ಮಾಡುವ ಸಂದರ್ಭದಲ್ಲಿ ನಾವು ಭಾಗವಹಿಸುವುದು ನಮ್ಮ ಒಂದು ಪುಣ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತೇಳಿ ಹೇಳಿದ್ರೆ, ಒಬ್ಬರು ಸುತ್ತು ಹೋದರಂದ್ರೆ ಅವ್ರಿಗೆ ಏನು ಇಷ್ಟ ಅಂದರೆ ಹುಡುಕಿಗೆ ಹೋಗ್ತಾರೆ ಎಡೆ ಇಡ್ಲಿಕ್ಕೆ. ಏನು ಇಷ್ಟ ಇರ್ಬೋದು, ಆ ಪಲ್ಯ ಇಷ್ಟ, ಈ ಪಲ್ಯ ಇಷ್ಟ, ಅದಿಷ್ಟ ಅಂತ ಯೋಚನೆ ಮಾಡ್ತಾರೆ. ಮುಂದೆ ಇವರು ಬದುಕಿರುವಾಗ ಅವರಿಗೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿದ್ದಾರೆ, ಹೆಂಡತಿಗೆ ನೋವಾಗ್ತಿರುವಾಗ ನೋಡಿದ್ದಾರೆ. ಇದು ಒಂದು ಸಾಧನೆ, ಇದು ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಇವರು ನೀಡಿದ್ದಾರೆ. ಸಮರ್ಪಿತವಾಗಿರ್ತಕ್ಕಂಥ ಗುಂಡುಮನೆಯ ವಂಶವಾಹಿನಿ ಕಲೆಯನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಗುಂಡುಮನೆಯ ವಂಶವಾಹಿನಿ ಸಂಸ್ಥೆ ನಡೆದು ಬಂದ ದಾರಿ ಯಶಸ್ಸಿನ ಕಡೆಗೆ ಸಂಸ್ಥೆ ಓಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಇನ್ನಷ್ಟು ಎತ್ತರಕ್ಕೆ ಸಂಸ್ಥೆ ಬೆಳೆಯಲಿ ಅಂತೇಳಿ ಆಶಿಸಿ